ಇವತ್ತಿನ ವಿಶೇಷ ಅಡುಗೆ ಏನಪ್ಪ ಅಂದರೆ ತರಕಾರಿ ಸಾಂಬಾರು. ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದಂತ ಅಂದರೆ, ಮೊದಲಿಗೆ ನಾನು ಇಲ್ಲಿ 4 ಥರ ತರಕಾರಿ ತಗೊಂಡಿದ್ದೀನಿ. ಹುರುಳಿಕಾಯಿ, ಬದನೆಕಾಯಿ, ಆಲೂಗಡ್ಡೆ ಮತ್ತು ನವಿಲುಕೋಸು. ಮತ್ತು 1 ಲೋಟ ಬೇಳೆನ 1-2 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಅದೊಂದೆರಡು ನಿಮಿಷ ಆದ ನಂತರ ಅದನ್ನ ತೊಳೆದ್ಬಿಟ್ಟು, ಬೇಳೆಯಲ್ಲಿ ಸ್ವಲ್ಪ ಏನಾದರೂ ಗಲೀಜಿದ್ರೆ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಲೋಟ ಬೇಳೆಗೆ ತರಕಾರಿ ಕಟ್ ಮಾಡ್ಕೊಂಡಿರೋದನ್ನ ಒಂದು ಜಾರ್ ಒಳಗಡೆ ಎರಡನ್ನೂ ಸೇರಿಸ್ಕೊಬೇಕು. ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಒಂದು ದೊಡ್ಡದು 2 ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊನ ಜೊತೆಲೇ ಸೇರಿಸ್ಕೊಬೇಕು. ಬೇಳೆ, ಟೊಮೊಟೊ, ತರಕಾರಿ ಎಲ್ಲನೂ ಕುಕ್ಕರ್ಗೆ ಹಾಕಿ ಸೇರಿಸ್ಕೊಂಡು ನಂತರ ಅದಕ್ಕೆ ನಾನಿಲ್ಲಿ 1 ಚೆಂಬು ನೀರು ತಗೊಂಡಿದ್ದೀನಿ. ಅದು ಅಳತೆ ನೋಡ್ಕೊಂಡು ತಗೊಬೇಕು. ನೀರು ಜಾಸ್ತಿ ಹಾಕಿದ್ರೆ ಅದು ಕೂಗಿದಾಗ, ವಿಸಿಲ್ ಕೂಗಿದಾಗ ಎಲ್ಲ ಚೆಲ್ಲೋಗುತ್ತೆ. ನೋಡಿಕೊಂಡು ಅಳತೆ ಪ್ರಕಾರ ಹಾಕ್ಕೊಂಡು ನೀರು ಸೇರಿಸ್ಕೊಬೇಕು. ನಂತರ 1/4 ಟೀ ಸ್ಪೂನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಮತ್ತು ತರಕಾರಿ ಎಲ್ಲ ಬೆಂದಾಗ ಅದ್ರ ಘಮ ಚೆನ್ನಾಗಿ ಬರುತ್ತೆ ಮತ್ತು ಬೇಳೆ ಚೆನ್ನಾಗಿ ಬೇಯುತ್ತೆ. ನಂತರ ಅದೊಂದು ಸ್ವಲ್ಪ ಹೊತ್ತು ಕುದಿಬೇಕು. ಅದಾದ ನಂತರ ವಿಸಿಲ್ ಮುಚ್ಚಿಬಿಟ್ಟು ಕೂಗಿಸ್ಕೊಬೇಕು. ಒಂದು 2 ವಿಸಿಲ್ ಆದರೆ ಸಾಕು. ಬೇಳೆ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ. ಈ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಬೆಂದೈತೆ. ಬೇಳೆ ಪೂರ್ತಿನೂ ಬೇಯ್ದಿಲ್ಲ, ಸ್ವಲ್ಪ ಅರ್ಧ ಬೆಂದೈತೆ. ಇನ್ನರ್ಧ ಇಲ್ಲಿ ಒಗ್ಗರಣೆ ಹಾಕೋವರೆಗೂ ಬೇಯ್ಕೊಳ್ಳುತ್ತೆ. ಈ ಹದದಲ್ಲಿ ಬೇಯಿಸ್ಕೊಬೇಕು. ತರಕಾರಿ, ಬೇಳೆ, ಟೊಮೊಟೊ ಎಲ್ಲ ನೀಟಾಗಿ ಬೆಂದೈತೆ. ಅದಕ್ಕೆ ಇವಾಗ ನಾವು ಮನೇಲೇ ಮಾಡ್ಕೊಂಡಿರೋಂತಹ ಸಾಂಬಾರು ಪೌಡ್ರನ್ನ ಸೇರಿಸ್ಬೇಕು. ನಾವು ಮನೇಲೇ ಮಾಡ್ಕೊಳ್ತೀವಿ. ಸಾಂಬಾರು ಪೌಡ್ರು ಒಂದು 3 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಕಡಿಮೆ ಆದರೂ ಯೂಸ್ ಮಾಡ್ಬೋದು. ನಂತರ 3 ಟೇಬಲ್ ಸ್ಪೂನು ಖಾರ ಸೇರಿಸಾದ್ಮೇಲೆ ಸಾಂಬಾರು ಪುಡಿನ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಸೇರಿಸ್ಕೊಂಡು ಸಣ್ಣ ತೆಳ್ಳೆ ಮಾಡ್ಕೊಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸಾಂಬಾರು ಚೆನ್ನಾಗಿರುತ್ತೆ ರೈಸ್ ಜೊತೆ, ಮುದ್ದೆ ಜೊತೆ ಎಲ್ಲನೂ. ನಾನಿಲ್ಲಿ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳೇನೂ ಮಾಡ್ಕೊಂಡಿಲ್ಲ, ಗಟ್ಟಿನೂ ಮಾಡ್ಕೊಂಡಿಲ್ಲ. ಒಂದು ಮೀಡಿಯಮಾಗಿ ಮಾಡಿಕೊಂಡು ಎಲ್ಲ ಸಾಂಬಾರು ಪೌಡ್ರು ಸಾಂಬಾರಿಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಚೆನ್ನಾಗಿರುತ್ತೆ ಅಂದರೆ, ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಂಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕಾದ ನಂತರ 1-2 ನಿಮಿಷ ಹಂಗೆ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡ ನಂತರ ನಾನು ಸಾಲ್ಟ್ ಸ್ಟಾರ್ಟಿಂಗಲ್ಲಿ ಹಾಕಬೇಕಾಗಿತ್ತು, ಆದರೆ ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1-2 ನಿಮಿಷ ಹಂಗೆ ಬೇಯಿಸ್ಕೊಬೇಕು ಸಿಮ್ಮೇಲಿ ಇಟ್ಬಿಟ್ಟು. ನಂತರ ಅದು ಬೆಂದ ನಂತರ ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕಲ್ವ. ಸಾಂಬಾರ್ಗೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬಿಸಿ ಆದ ನಂತರ ಒಂದು 3 ಟೀ ಸ್ಪೂನು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಎಣ್ಣೆ ಬಿಸಿ ಆದ ನಂತರ ನಾವು ಅದಕ್ಕೆ 1/4 ಟೀ ಸ್ಪೂನು ಸಾಸಿವೆನ ಸೇರಿಸ್ಕೊಬೇಕು. ಸಾಸಿವೆ ಅದು ಚಟಪಟ ಅಂತ ಸೌಂಡ್ ಬರಬೇಕು, ಅವಾಗ ಚೆನ್ನಾಗಿ ಸಾಂಬಾರಲ್ಲಿ ಟೇಸ್ಟ್ ಸಿಗುತ್ತೆ ಸಾಸಿವೆದು. ಸಾಸಿವೆ ಎಲ್ಲ ಆದ ನಂತರ ಸಾಸಿವೆ ಹಾಕಿದ ನಂತರ ಒಂದು ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಬಾರ್ದು, ಒಂದು ಮೀಡಿಯಮ್ ಲೆವೆಲ್ಗೆ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಫ್ರೈ ಆದ ನಂತರ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ನೋಡಿ, ಅದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ನಾವು ಸೈಡಲ್ಲಿ ಇಟ್ಕೊಂಡಿರ್ತೀವಲ್ಲ ಬೇಳೆ ತರಕಾರಿ ಎಲ್ಲ, ಅದು ಬೇಯ್ತಾ ಇರುತ್ತಲ್ಲ, ಅದೊಂದು ಸ್ವಲ್ಪ ಸಾಂಬಾರು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡ ನಂತರ ಅದು ತರಕಾರಿ ಸಾಂಬಾರು ರಸ ಎಲ್ಲ ಈರುಳ್ಳಿ ಜೊತೆ ಹೊಂದ್ಕೊಬೇಕಲ್ಲ, ಒಂದು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಆದ ನಂತರ
ನಾವು ಪೂರ್ತಿ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಬೇಳೆ ಸಾರನ್ನ ಸೈಡಲ್ಲಿ ಕುದಿಸ್ಕೊತಾ ಇರಬೇಕು. ಅದು ಕುದಿದ ನಂತರ ಬೆಂದಿರೋ ಸಾಂಬಾರು ತರಕಾರಿ ಎಲ್ಲನೂ ಎತ್ತು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೇಕು. ಶಿಫ್ಟ್ ಮಾಡ್ಕೊಂಡ ನಂತರ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಒಗ್ಗರಣೆ ಜೊತೆ ಹೊಂದ್ಕೊಬೇಕು. ಸಾಂಬಾರು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಸಾಂಬಾರು. ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಬಾಕ್ಸ್ಗೂ ತಗೊಂಡು ಹೋಗ್ಬೋದು, ಲಂಚ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದು ಒಗ್ಗರಣೆ ಎಲ್ಲ ಹಾಕ್ದಾದ ನಂತರ ಸ್ವಲ್ಪ ನೀರು, ನಮಗೆ ಗಟ್ಟಿಯಾಗಿ ಹೋಗಿರುತ್ತಲ್ವ, ಅದು ಬೇಯ್ತಾ ಗಟ್ಟಿಯಾಗಿಬಿಡುತ್ತೆ ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಲಾಸ್ಟಲ್ಲಿ ಕರೆಕ್ಟಾಗಿ ಅದಕ್ಕೆ ಬರುತ್ತೆ ನೋಡಿ. ಕನ್ಸಿಸ್ಟೆನ್ಸಿ ಇದ್ದರೆ ಬೇಯ್ತಾ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡೆ ಅಷ್ಟೆ. ಎಲ್ಲ ಹಾಕಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಇಷ್ಟೇ, ಫೈನಲ್ ಸಾಂಬಾರು ರೆಡಿ. ಬೇಳೆ ಸಾಂಬಾರು ರೆಡಿ ಆಗೈತೆ. ಬೇಳೆ ಸಾಂಬಾರು ರೆಡಿ ಆದ ನಂತರ ಒಂದು 2 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಅನ್ನದ ಜೊತೆ ತಿಂದರೆ ಸೂಪರಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.